ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ತುಂಬ ಆಯಿಲಿ ಸ್ಕಿನ್ ಇರುತ್ತೋ ಸೊ ಅಂಥವರಿಗೋಸ್ಕರ ಒಂದು ಫೇಸ್ ಪ್ಯಾಕ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಜನರು ಹಿಂಗೆ ಅಂದಿದ ತಕ್ಷಣ ಸಾಕು ಆಯಿಲ್ ಸ್ಕಿನ್ ಇದ್ದರೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ನನಗೂ ಅರ್ಥ ಆಗುತ್ತೆ. ನಂದು ಫಸ್ಟ್ ಸ್ಟಾರ್ಟಿಂಗ್ ಆಯಿಲ್ ಸ್ಕಿನ್ ಅಂದರೆ ತುಂಬ ಆಯಿಲ್ ಸ್ಕಿನ್, ಹಿಂಗೆ ಅಂದಿದ ತಕ್ಷಣ ಆಯಿಲ್ ಬರೋದು. ಸೊ ಅಂಥವ್ರು ಇದ್ದಾಗ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತೆ, ಫೇಸ್ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರಲ್ಲ. ಬಟ್ ನಾರ್ಮಲಾಗಿ ಲೈಟಾಗಿ ಇತ್ತು ಅಂದರೆ ಅವ್ರು ಮೇಕಪ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸ್ತಾರೆ. ತುಂಬ ಓವರ್ ಆಗಿತ್ತು ಅಂದರೆ ಅದು ತುಂಬ ಅಂದರೆ ಇರಿಟೇಷನ್ ಆಗ್ತಿರುತ್ತೆ, ಆಮೇಲೆ ಸ್ವೆಟ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಕಂಪ್ಲೀಟಾಗಿ ಒಂದು ಹೋಮ್ ರೆಮಿಡಿನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಡೈಲಿ ಯೂಸ್ ಮಾಡ್ತಾ ಬಂದ್ರಿ ಅಂದರೆ ಒಂದು 15 ಡೇಸಿಗೆ ನಿಮ್ಮದು ಆಯಿಲ್ ಸ್ಕಿನ್ ಹೋಗಿ ಡ್ರೈ ಸ್ಕಿನ್ ಆಗುತ್ತೆ. ತುಂಬ ಡ್ರೈ ಕೂಡ ಆಗಲ್ಲ, ನಾರ್ಮಲ್ ಸ್ಕಿನ್ನಿಗೆ ಬರುತ್ತೆ. ಸೊ ತುಂಬ ಯಾರಿಗೆಲ್ಲ ಆಯಿಲಿ ಅನಿಸುತ್ತೋ ಫೇಸು, ಅದು ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನೆಲ್ಲ ಬೇಕು ಅಂತ ನೋಡ್ಕೊಂಬೋಣ, ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ನೋಡ್ಕೊಂಬೋಣ ಬನ್ನಿ. ಏನಾದರೂ ಫೇಸ್ ಪ್ಯಾಕ್ ಹಾಕ್ಕೊತೀನಿ ಅಂದರೆ ಒಂದು ತುರುಪು ಹಾಕ್ಬಿಟ್ಟು ಒಂದು ಹೇರ್ ಬ್ಯಾಂಡ್ ಹಾಕ್ಬಿಡಿ. ಆವಾಗ ಕೂದಲು ಯಾವುದು ಮುಂದೆ ಬರಲ್ಲ. ಸ್ವಲ್ಪ ಕಟ್ಟೆಲ್ಲ ಮಾಡಿಸಿರ್ತಾರೆ ಫ್ರಂಟ್, ಹಾಗಾಗಿ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡು ನೀಟಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಹೋಗಿ. ಜಾಸ್ತಿ ನಾನು ಏನೂ ಯೂಸ್ ಮಾಡಿಲ್ಲ, 3 ಕಡಲೆ ಹಿಟ್ಟು, ಮೊಸರು, ಅರಿಶಿನ. ಪ್ಯಾಕ್ ಹೆಂಗೆ ಮಾಡ್ಕೊಂಡು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ 1/4 ಸ್ಪೂನಷ್ಟು ಅರಿಶಿನ. ನಾನು ಯೂಸ್ ಮಾಡೋದು ಕಸ್ತೂರಿ ಅರಿಶಿನ. ಇದು ಫೇಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಏನೇ ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ ಮತ್ತು ಏನಾದ್ರೂ ಕೈ ಕಾಲಿಗಾಗಲಿ ಏನಾದ್ರು ಪ್ಯಾಕ್ ಹಾಕ್ಕೊಳ್ತೀನಿ ಅಂದರೆ ಈ ಅರಿಶಿನನೇ ಯೂಸ್ ಮಾಡೋದು. ಇದು ತುಂಬ ಚೆನ್ನಾಗಿ ನಮ್ಮ ಫೇಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಕಸ್ತೂರಿ ಅರಿಶಿನ ಯಾರಿಗೆಲ್ಲ ಸಿಗೋಲ್ವೋ ಅವ್ರು ನಾರ್ಮಲ್ ಮನೇಲಿ ಸಾಂಬಾರಿಗೆಲ್ಲ ಏನು ಯೂಸ್ ಮಾಡ್ತೀರೋ ಆ ಅರಿಶಿನ ಹಾಕ್ಕೊಳ್ಳಿ. ಯಾರಿಗೆಲ್ಲ ಸಿಗುತ್ತೆ ಈ ಅರಿಶಿನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮನೆ ಮೊಸರು ಇತ್ತು ಅಂದರೆ ಮನೆ ಮೊಸರು ಹಾಕ್ಕೊಳ್ಳಿ. ಮನೆ ಮೊಸರು ಇವಾಗಿಲ್ಲ, ಸೊ ನಂದಿನಿ ಇದೆ, ಅದನ್ನು 1 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪೇಸ್ಟು ಆದರೆ ಸಾಕು, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ಇಷ್ಟಾದರೆ ಸಾಕು. ಇದನ್ನು ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಹಾಗೆ ಕೂಡ ಯಾರಿಗೆಲ್ಲ ಆಯಿಲಿ ಇರುತ್ತೋ ಅದು ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಬರುತ್ತೆ. ಜಸ್ಟ್ ನೀವು 15 ಡೇಸು ಮಾರ್ನಿಂಗು ಅಪ್ಲೈ ಮಾಡ್ತಾ ಬಂದರೆ ಸಾಕು. ತುಂಬ ಚೆನ್ನಾಗಿ, ಹೆಂಗಿರೋ ಮಾರ್ನಿಂಗ್ ಫೇಸ್ ವಾಶ್ ಮಾಡೇ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಈ ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡಿದ್ರೆ ಮುಗೀತು. ಸೊ ಅಪ್ಲೈ ಮಾಡ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ. ಇವಾಗ ಅಪ್ಲೈ ಮಾಡೋಣ. ಒಂದು ಈ ಥರ ಹಾಕ್ಕೊಂಬಿಟ್ಟು ಫಸ್ಟ್ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು, ನೀಟಾಗಿ ಮಸಾಜ್ ಮಾಡ್ಕೊಬೇಕು. ಈ ಥರ ನಾವೇನೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡಿ ಫುಲ್ಲು ಡ್ರೈ ಆದಮೇಲೆ ಈ ಥರ ಫೇಸ್ ಪ್ಯಾಕ್ನ ಹಾಕಬೇಕು. ಫೇಸ್ ಪ್ಯಾಕ್ ಅಂದರೆ ಸುಮ್ಮನೆ ಹಾಕ್ಬಿಟ್ಟು ಬಿಡೋದಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಈ ಥರ 4 ಕಡೆ ಹಾಕ್ಕೊಂಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಎಲ್ಲ ಆದಮೇಲೆ ಒಂದು 10 to 15 ಮಿನಿಟ್ಸ್ ಅಷ್ಟು ಮಾಡಬೇಕು. ಏಕೆಂದರೆ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಫೇಸು ಗ್ಲೋ ಕೊಡುತ್ತೆ. ಸೊ ಹಾಗಾಗಿ ಈ ಕಡಲೆ ಹಿಟ್ಟು ನಮ್ಮ ಫೇಸ್ನ ಟೈಟ್ ಮಾಡ್ತಾ ಬರುತ್ತೆ. ಸೊ ತುಂಬ ಆಯಿಲಿ ಸ್ಕಿನ್ ಇದ್ದವರು ಮೊಸರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಟೊಮೊಟೊ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಹಿಂಡ್ಕೊಂಡ್ರೆ ಸಾಕು, ರಸ ಬರುತ್ತೆ. ಟೊಮೊಟೊನೇ ಇಲ್ಲ, ಟೊಮೊಟೊ ಬದಲು ಇನ್ನೊಂದು ಯಾವುದಾದ್ರು ಅಂದರೆ ಆಲೂಗೆಡ್ಡೆ ನೀಟಾಗಿ ತುರಿದ್ಬಿಟ್ಟು ಅದನ್ನು ಹಿಂಡಿದ್ರೆ ರಸ ಬರುತ್ತೆ, ಅದನ್ನು ಹಾಕೊಬೋದು. ಆಯಿಲ್ ಸ್ಕಿನ್ ಇದ್ದವರು ಮೊಸರನ್ನ ಆ್ಯಡ್ ಮಾಡಬೇಡಿ. ಇವಾಗ ನನ್ನ ಹತ್ರ ಟೊಮೊಟೊ ಇಲ್ಲ, ಹಾಗೆ ಕೂಡ ಆಲೂಗೆಡ್ಡೆನೂ ಕೂಡ ಇಲ್ಲ, ಹಾಗಾಗಿ ನಾನು ಮೊಸರು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇದ್ದವರು ಮೊಸರನ್ನ ಹಾಕ್ಕೊಬೋದು. ಮೊಸರನ್ನ ಹಾಕ್ಕೊಂಡು ಇದಿಷ್ಟು ಮಾಡಿಕೊಂಡ್ರೆ ಸಾಕು. ಎರಡೂ ನೀವು ಹಾಕ್ಕೊಬೋದು. ಕಡಲೆ ಹಿಟ್ಟು, ಅರಿಶಿನ ಎಲ್ಲ ಸ್ಕಿನ್ನಿಗೂ ಹಾಕ್ಕೊಬೋದು. ಬಟ್ ಆಯಿಲ್ ಸ್ಕಿನ್ ಇದ್ದವರು ಟೊಮೊಟೊ ಜ್ಯೂಸ್ ಇಲ್ಲಾಂದರೆ ಆಲೂಗೆಡ್ಡೆ ಜ್ಯೂಸು, ಅದೆರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಇದ್ದವರು ಮೊಸರನ್ನ ಹಾಕ್ಕೊಬೋದು. ಡ್ರೈ ಸ್ಕಿನ್ ಇದ್ದರೂ ಟೊಮೊಟೊನ ಹಾಕ್ಕೊಬೋದು, ಇದನ್ನು ಕೂಡ ಹಾಕ್ಕೊಬೋದು. ಎರಡನ್ನು ಟೊಮೊಟೊ ಹಾಕಿ ಆಲೂಗೆಡ್ಡೆ ಹಾಕಲಿ. ಡ್ರೈ ಸ್ಕಿನ್ ಇದ್ದರೆ ಯಾವ್ದು ಹಾಕಿದ್ರು ಏನೂ ಆಗಲ್ಲ. ಬಟ್ ಆಯಿಲ್ ಸ್ಕಿನ್ ಇದ್ದವರು ಸ್ವಲ್ಪ ಮೊಸರನ್ನ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಸ್ವಲ್ಪ ಅದು ಆಯಿಲ್ ಕಂಟೆಂಟ್ ಸ್ವಲ್ಪ ಇರುತ್ತೆ. ಹಾಗಾಗಿ ಈ ಥರ ನೀಟಾಗಿ ಮಸಾಜ್ ಮಾಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಮಾಸ್ಕ್ ಹಾಕಬೇಕಾದ್ರೆ ಕಣ್ಣು ಸುತ್ತ ಹಾಕೋಕ್ಕೆ ಹೋಗಲ್ಲ. ಹಿಂಗೆ ಕೆಳಗಡೆ ಹಾಕಿದ್ದೀನಿ ಅಂದಾಗ ಮೇಲೂ ಸ್ವಲ್ಪ ಹಾಕಿ, ಏನೂ ಆಗಲ್ಲ. ಈ ಥರ ಮೇಲೆ ಹಾಕಿಬಿಟ್ಟು ಬಿಡಿ, ಸ್ವಲ್ಪ ಡಾರ್ಕ್ ಸರ್ಕಲ್ ಇರೋದು ಕೂಡ ಕಡಿಮೆ ಆಗುತ್ತೆ. ನೀವು ಏನೇ ಫೇಸ್ ಪ್ಯಾಕ್ ಹಾಕಿದ್ರು ಒಬ್ಬೊಬ್ರು ನಾನು ನೋಡ್ತೀನಿ ಕಣ್ಣು ಸುತ್ತ ಹಾಕೋಕ್ಕೆ ಹೋಗಲ್ಲ, ಕಣ್ಣು ಬಿಟ್ಬಿಡ್ತಾರೆ, ಇನ್ನು ಸುತ್ತ ಹಾಕ್ತಾರೆ.
ಕಣ್ಣು ಸುತ್ತಲೂ ನೀಟಾಗಿ ಹಾಕಬೇಕು. ತುಂಬ ಚೆನ್ನಾಗಿ ಆಗುತ್ತೆ. ಕಡಲೆ ನಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ, ಹಾಗೆ ಕೂಡ ಗ್ಲೋ ಕೊಡುತ್ತೆ. ನಾನು ಅವಾಗ ಸ್ವಲ್ಪ ಕಡಲೆಟ್ಟೆಲ್ಲ ಫೇಸ್ನ ವಾಶ್ ಮಾಡ್ತಿದ್ದೆ, ಸೋಪ್ನ ಯೂಸ್ ಮಾಡ್ತಿರ್ಲಿಲ್ಲ. ಆಯಿಲ್ ಸ್ಕಿನ್ ಇದ್ದವ್ರು ಏನು ಮಾಡಿ ಅಂದರೆ ಸೋಪನ್ನ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಡಲೆಟ್ಟಲ್ಲಿ ಫೇಸ್ನ ವಾಶ್ ಮಾಡ್ತಾ ಬನ್ನಿ. ಫೇಸ್ ಪ್ಯಾಕ್ ಈ ಥರ ಹಾಕಾದ್ಮೇಲೆ ಯಾವುದೇ ರೀತಿ ಸೋಪ್ನ ಯೂಸ್ ಮಾಡಬೇಡಿ. ಫುಲ್ ಡ್ರೈ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡಿ ಬಿಡಿ. ಸೋಪೆಲ್ಲ ಅವಶ್ಯಕತೆನೇ ಇಲ್ಲ, ಹಾಕಕ್ಕೆ ಹೋಗ್ಬೇಡಿ. ನಿಮಗೆ ಅಕಸ್ಮಾತ್ ಸ್ವಲ್ಪ ಇರಿಟೇಷನ್ ಆಗ್ತಿದ್ರೆ ಹಾಕ್ಕೊಳ್ಳಿ, ಹಂಗೇನಿಲ್ಲ. ನನ್ನ ಪ್ರಕಾರ ಸೋಪ್ಗಿಂತ ಕಡಲೆಟ್ಟಲ್ಲಿ ಮುಖ ವಾಶ್ ಮಾಡೋದು ಬೆಸ್ಟು. ಒಂದು 15 ಮಿನಿಟ್ಸು ಈ ಥರ ನೀಟಾಗಿ ಸ್ಕ್ರಬ್ ಮಾಡಬೇಕು. ಫುಲ್ ಅಪ್ಲೈ ಮಾಡಿದ್ದೀನಿ. ಡ್ರೈ ಆದಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಕಲರು. ಅರಿಶಿನ ಹಾಕಿದ್ದೀನಿ, ಹಾಗಾಗಿ ಫುಲ್ ಖಾಲಿಯಾಗಿದೆ. ನಿಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಆಯಿತು ಅಂದರೆ ಕತ್ತಿಗೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ನ್ಯಾಚುರಲ್ಲ. ಹಾಗಾಗಿ ಸೊ ಡ್ರೈ ಆದಮೇಲೆ ತೋರಿಸ್ತೀನಿ. ಡ್ರೈ ಆದಮೇಲೆ ಸ್ವಲ್ಪ ಇದಾಗುತ್ತೆ, ಫುಲ್ ಟೈಟ್ ಆಗಬೇಕು. ಸ್ವಲ್ಪ ಬಿರುಕು, ಈಗ ಕೆರೆಯಲ್ಲಿ ನೀರೆಲ್ಲ ಫುಲ್ ಬತ್ತೋದಾಗ ಕೆರೆ ಹತ್ರ ಮಣ್ಣೆಲ್ಲ ಸ್ವಲ್ಪ ಬಿರುಕು ಬಿಟ್ಟಿರ್ತಲ್ಲ, ಆ ಥರ ಡ್ರೈ ಆಗುತ್ತೆ. ಸೊ ಅಲ್ಲಿ ತನಕ ಡ್ರೈ ಆಗಿ ತನಕ ಬಿಡ್ಕೊಬೇಕು. ನಿಮಗೆ ಡ್ರೈ ಆದಮೇಲೆ ನಾನು ತೋರಿಸ್ತೀನಿ ಎಷ್ಟು ಡ್ರೈ ಆಗಬೇಕು ಅಂತ ಹೇಳ್ಬಿಟ್ಟು. ಡ್ರೈ ಎಲ್ಲ ಆದಮೇಲೆ ನೀರನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು. ಡ್ರೈ ಆಗಲಿ, ಆಮೇಲೆ ಹೇಳ್ತೀನಿ ಮುಂದಿಂದು ಪ್ರೊಸೀಜರ್ನ. ಸೊ ಇವಾಗ ಡ್ರೈ ಆಗಲಿಕ್ಕೆ ಒಂದು ½ ಆನ್ ಅವರ್ ಅಂತೂ ಬೇಕು ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ. ಡ್ರೈ ಆದಮೇಲೆ ತೋರಿಸ್ತೀನಿ. ಡ್ರೈ ಆಗಿದೆ ನೋಡ್ಬೋದು, ಇಷ್ಟು ಡ್ರೈ ಆಗಬೇಕು. ಈಗ ಆಗಿದೆಯಲ್ಲ, ಇಷ್ಟು ಡ್ರೈ ಆದಮೇಲೆ ನೀರೆಲ್ಲ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಬೇಕು. ಯಾವುದೇ ರೀತಿ ಸೋಪನ್ನ ಹಾಕಬಾರ್ದು. ಮಾತಾಡೋಕ್ಕಾಗ್ತಿಲ್ಲ, ವಾಶ್ ಮಾಡ್ಕೊಂಬಂದಮೇಲೆ ಮಾತಾಡ್ತೀನಿ. ಇವಾಗ ವಾಶ್ ಮಾಡ್ಕೊಬಂದೆ ನೋಡ್ಬೋದು. ಆಯಿಲ್ ಸ್ಕಿನ್ ಯಾರ್ಯಾರಿಗಿದೆ ಅಂಥವರಿಗೆ ನಾನು ಮಾಡಿರೋದು. ಸೊ ಡ್ರೈ ಸ್ಕಿನ್ ಇದ್ದವರಿಗೆ ಹೇಳಿದ್ನಲ್ಲ, ಮೊಸರನ್ನ ಹಾಕ್ಕೊಂಡು ಅಪ್ಲೈ ಮಾಡ್ಬೋದು ಅಂತ. ಆಯಿಲ್ ಸ್ಕಿನ್ ಇದ್ದವರು ಟೊಮೊಟೊ ಇಲ್ಲಾಂದರೆ ಆಲೂಗೆಡ್ಡೆ ಜ್ಯೂಸನ್ನ ಹಾಕಿಬಿಟ್ಟು ಅಪ್ಲೈ ಮಾಡ್ಬೋದು, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮುಖನ ಹಿಂಗೆಲ್ಲ ತಿಕ್ಕಕ್ಕೆ ಹೋಗಬೇಡಿ, ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಇದು ಮಾಡಿಲ್ಲಂದರೆ ಹಾಗೆ ಕೂಡ ಬಿಡಿ. ತಣ್ಣೀರಲ್ಲಿ ವಾಶ್ ಮಾಡಬೇಕು, ಬಿಸಿನೀರಲ್ಲಿ ಯಾವುದೇ ಕಾರಣಕ್ಕೂ ವಾಶ್ ಮಾಡಬೇಡಿ. ನೀಟಾಗಿ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ. ಆಲ್ಮೋಸ್ಟ್ ಇದೆಲ್ಲರದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ರಿಮೂವ್ ಆಗುತ್ತೆ ಚೆನ್ನಾಗಿ. ಫುಲ್ಲು ಡ್ರೈ ಆಗೋ ತನಕ ನಮಗೆ ತೋರಿಸಿದ್ನಲ್ಲ ಫುಲ್ ಡ್ರೈ ಹೆಂಗಾಗಿತ್ತು ಅಂತ, ಅಷ್ಟು ಡ್ರೈ ಆಗೋ ತನಕ ಬಿಟ್ಟರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಡೈಲಿ ಯೂಸ್ ಮಾಡ್ತಾ ಹೋಗಿ. ಆಯಿಲ್ ಸ್ಕಿನ್ ಇದ್ದೋದು ಕಂಪ್ಲೀಟಾಗಿ ಡ್ರೈ ಸ್ಕಿನ್ ಆಗ್ತಾ ಹೋಗುತ್ತೆ. ತುಂಬ ಡ್ರೈ ಆಗಲ್ಲ, ನಾರ್ಮಲ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಎಲ್ಲರಿಗೂ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ, ಹಾಗೆ ಲೈಕ್ ಮಾಡ್ತಾಯಿರಿ. ಹಾಗೆ ಕೂಡ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಕೂಡ ಫಸ್ಟ್ ಹಾಕಿರೋ ನೋಟಿಫಿಕೇಶನ್ ನಿಮಗೆ ಬಂದೇ ಬರುತ್ತೆ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.